ಕೃಷಿ. ಆದರೆ ದಶಕಗಳ ಕಾಲ ರೈತರು ಕೇವಲ ಮಳೆ ಮತ್ತು ಸಾಲ ಮನ್ನಾದ ಭರವಸೆಗಳ ಮೇಲೆಯೇ ಬದುಕುವಂತಾಗಿತ್ತು. ಕಳೆದ 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ರೈತರನ್ನು ಸಾಲಗಾರರಾಗದಂತೆ ತಡೆಯಲು ಮತ್ತು ಕೃಷಿಯನ್ನು ಲಾಭದಾಯಕವನ್ನಾಗಿಸಲು ಹಲವು ಕ್ರಾಂತಿಕಾರಿ ಹೆಜ್ಜೆಗಳನ್ನಿಟ್ಟಿದೆ. ಕೃಷಿ ವಲಯದ ಸಮಗ್ರ ಸುಧಾರಣೆ ಹಾಗೂ ಅನ್ನದಾತನಿಗೆ ಆಸರೆಯಾಗಿರುವ ಯೋಜನೆಗಳ ಕುರಿತು ಒಂದು ವರದಿ. ಭಾರತೀಯ ಕೃಷಿ ರಂಗ ಇಂದು ಹೊಸ ಬದಲಾವಣೆಯ ಪರ್ವದಲ್ಲಿದೆ. ರೈತರ ಏಳಿಗೆ ಎಂದರೆ ಕೇವಲ ಚುನಾವಣೆಗಳಿಗಾಗಿ ಸಾಲ ಮನ್ನಾ ಮಾಡುವುದಲ್ಲ, ಬದಲಾಗಿ ರೈತರು ಸಾಲದ ಸುಳಿಗೆ ಸಿಲುಕದಂತೆ ಮೊದಲೇ ಭದ್ರತೆ ಒದಗಿಸುವುದು ಎನ್ನುವುದನ್ನು ಕಳೆದ 12 ವರ್ಷಗಳ ಕೃಷಿ ಯೋಜನೆಗಳು ಸಾಬೀತುಪಡಿಸಿವೆ. ಬಿತ್ತನೆ ಶುರುವಾಗುವ ಸಮಯದಲ್ಲಿ ಬೀಜ ಮತ್ತು ಗೊಬ್ಬರ ಖರೀದಿಸಲು ರೈತರು ಬಡ್ಡಿ ವ್ಯಾಪಾರಿಗಳ ಮುಂದೆ ಕೈಯೊಡ್ಡುವ ಪರಿಸ್ಥಿತಿ ಇತ್ತು. ಇದಕ್ಕೆ ಶಾಶ್ವತ ಪರಿಹಾರವಾಗಿ ಜಾರಿಗೆ ಬಂದಿದ್ದೇ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ. ಈ ಯೋಜನೆಯಡಿ ಪ್ರತಿ ವರ್ಷ 6,000 ರೂಪಾಯಿಗಳನ್ನು ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಮಾಡಲಾಗುತ್ತಿದೆ. ಇದುವರೆಗೆ ದೇಶದ 11 ಕೋಟಿಗೂ ಅಧಿಕ ರೈತ ಕುಟುಂಬಗಳಿಗೆ ಲಕ್ಷಾಂತರ ಕೋಟಿ ರೂಪಾಯಿಗಳ ಆರ್ಥಿಕ ನೆರವು ಯಾವುದೇ ಮಧ್ಯವರ್ತಿಗಳಿಲ್ಲದೆ ಸಮಯಕ್ಕೆ ಸರಿಯಾಗಿ ತಲುಪಿದೆ. ಮಳೆಯಾಶ್ರಿತ ಕೃಷಿಯಲ್ಲಿ ಹವಾಮಾನ ವೈಪರೀತ್ಯದಿಂದ ಬೆಳೆ ಹಾನಿಯಾದರೆ ರೈತರು ಕಂಗಾಲಾಗುತ್ತಿದ್ದರು. ಈ ಸಂಕಷ್ಟಕ್ಕೆ ಆಸರೆಯಾಗಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಯಶಸ್ವಿಯಾಗಿದೆ. ಅತ್ಯಂತ ಕಡಿಮೆ ಪ್ರೀಮಿಯಂನಲ್ಲಿ ಬೆಳೆ ವಿಮೆ ಒದಗಿಸುವ ಮೂಲಕ ಅತಿವೃಷ್ಟಿ ಅಥವಾ ಅನಾವೃಷ್ಟಿ ಉಂಟಾದಾಗ ರೈತರಿಗೆ ನಷ್ಟ ಪರಿಹಾರ ಒದಗಿಸುವಲ್ಲಿ ಇದು ದೊಡ್ಡ ರಕ್ಷಾ ಕವಚವಾಗಿ ಕಾರ್ಯನಿರ್ವಹಿಸುತ್ತಿದೆ. ಇನ್ನು ಕೃಷಿಯಲ್ಲಿ ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸಲು ದೇಶಾದ್ಯಂತ ಮಣ್ಣಿನ ಆರೋಗ್ಯ ಕಾರ್ಡ್ ವಿತರಿಸಲಾಗಿದೆ. ಇದರಿಂದ ಮಣ್ಣಿನ ಗುಣಮಟ್ಟ ಮತ್ತು ಯಾವ ಬೆಳೆಗೆ ಎಷ್ಟು ಗೊಬ್ಬರ ಬೇಕು ಎಂಬ ನಿಖರ ಮಾಹಿತಿ ರೈತರಿಗೆ ಸಿಗುತ್ತಿದ್ದು, ರಸಗೊಬ್ಬರದ ಮೇಲಿನ ಅನಗತ್ಯ ಖರ್ಚು ಗಣನೀಯವಾಗಿ ತಗ್ಗಿದೆ. ಬೆಳೆದ ಬೆಳೆಗೆ ಮಂಡಿಗಳಲ್ಲಿ ದಲ್ಲಾಳಿಗಳ ಶೋಷಣೆ ಇಲ್ಲದೆ ಸೂಕ್ತ ಬೆಲೆ ಸಿಗುವಂತೆ ಮಾಡಲು ಇ-ನ್ಯಾಮ್ ಡಿಜಿಟಲ್ ಮಾರುಕಟ್ಟೆ ಜಾರಿಗೆ ತರಲಾಗಿದೆ. ಇದರಿಂದ ರೈತರು ತಮ್ಮ ಉತ್ಪನ್ನಗಳನ್ನು ದೇಶದ ಯಾವುದೇ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆಗೆ ಮಾರಾಟ ಮಾಡುವ ಸ್ವಾತಂತ್ರ್ಯ ಪಡೆದಿದ್ದಾರೆ. ಜೊತೆಗೆ ಕೃಷಿ ವಲಯಕ್ಕೆ ಕಿಸಾನ್ ಡ್ರೋನ್ಗಳ ಪ್ರವೇಶ ರೈತರ ಶ್ರಮವನ್ನು ಮತ್ತಷ್ಟು ತಗ್ಗಿಸುತ್ತಿದೆ. ಕೇವಲ ಮಣ್ಣಿನಲ್ಲಿ ಬೆವರು ಸುರಿಸುತ್ತಿದ್ದ ರೈತ ಇಂದು ಬಿತ್ತನೆಯಿಂದ ಹಿಡಿದು ಮಾರುಕಟ್ಟೆಯವರೆಗೆ ಸರ್ಕಾರದ ಭದ್ರತೆಯೊಂದಿಗೆ ಮುನ್ನಡೆಯುತ್ತಿದ್ದಾನೆ. ಈ 12 ವರ್ಷಗಳ ಕೃಷಿ ಸುಧಾರಣೆಗಳು ಭಾರತದ ಅನ್ನದಾತನನ್ನು ಆರ್ಥಿಕವಾಗಿ ಸ್ವಾವಲಂಬಿ ಹಾಗೂ ಸಶಕ್ತನನ್ನಾಗಿ ಮಾಡುವ ನಿಟ್ಟಿನಲ್ಲಿ ಇಟ್ಟಿರುವ ದಿಟ್ಟ ಹೆಜ್ಜೆಗಳಾಗಿವೆ.